ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಎಲ್ಲ ಸ್ಟೂಡೆಂಟ್ಸ್ಗೂ ಒಂದೇ ಕ್ವೆಶನ್ನು ಪರ್ಟಿಕ್ಯುಲರ್ ಆಗಿ ಬರೋದು ಅಂತ ಅಂದರೆ ಸಿ ಜಿ ಪಿ ಅನ್ನೋದು ಇಂಪಾರ್ಟೆಂಟಾ, ಈ ಎಲ್ಲಿ ಇಂಪಾರ್ಟೆಂಟ್ ಆದರೆ ಸೊ ಇದು ತುಂಬ ಜನಕ್ಕೆ ಕ್ವೆಶನ್ಸ್ ಬರುತ್ತೆ. ಓಕೆನಾ. ಸೊ ಎಸ್ಪೆಷಲಿ ಫಸ್ಟ್ ಇಯರ್ ಸ್ಟೂಡೆಂಟ್ಸಿಗೆ ಸಿ ಜಿ ಪಿ ಅಂದರೆ ಏನಂತಲೇ ಗೊತ್ತಿರೋದಿಲ್ಲ. ಸೊ ಫಸ್ಟ್ ನಾನು ಜನರಲ್ ಆಗಿ ಸಿ ಜಿ ಪಿ ಅನ್ನೋದು ಹೇಳಬೇಕು ಅಂತ ಅಂದರೆ, ಇವಾಗ ನಿಮ್ಮ ಸ್ಕೂಲ್ಗಳಲ್ಲಿ ಮಾರ್ಕ್ಸ್ ಸಿಸ್ಟಮ್ನ ಫಾಲೋ ಮಾಡ್ತಿದ್ರು. ಈ ಒಂದು ಇಂಜಿನಿಯರಿಂಗ್ ಲೈಫಲ್ಲಿ ಅಥವಾ ಯಾವುದೇ ರೀತಿ ಡಿಗ್ರಿ ಲೈಫಲ್ಲಿ ಸಿ ಜಿ ಪಿ ಎ ಮತ್ತು ಎಸ್ ಜಿ ಪಿ ಎ ಸಿಸ್ಟಮ್ನ ಫಾಲೋ ಮಾಡ್ತಾರೆ. ಸಿ ಜಿ ಪಿ ಎ ಅಂದರೆ ಏನು ಅಂದರೆ, ಸೊ ಜನರಲ್ ಆಗಿ ಅದ್ರದ್ದು ಫುಲ್ ಫಾರ್ಮ್ ಹೇಳಬೇಕು ಅಂದರೆ ಕ್ಯುಮುಲೇಟಿವ್ ಗ್ರೇಡ್ ಪಾಯಿಂಟ್ಸ್ ಆವ್ರೇಜ್ ಅಂತಲೇ ಹೇಳ್ಬೋದು. ಸೊ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಂದೊಂದು ಸಬ್ಜೆಕ್ಟ್ಗೂ ಕೂಡ ಒಂದೊಂದು ರೇಂಜ್ಗಳಿಗೆ ಅದರದ್ದೇ ಆದಂಥ ಗ್ರೇಡ್ ಪಾಯಿಂಟ್ಸ್ ಇರುತ್ತೆ ಮತ್ತು ಅದರದ್ದೇ ಆದಂಥ ಕ್ರೆಡಿಟ್ಸ್ ಅನ್ನೋದಿರುತ್ತೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗಳಿಗೆ. ಓಕೆನಾ. ನಿಮ್ಮ ಒಂದು ಮಾರ್ಕ್ಸ್ ಏನಾದರೂ 90 ಮೇಲ್ ಬಂದರೆ ಸೊ ನಿಮಗೆ ಗ್ರೇಡ್ ಪಾಯಿಂಟ್ಸು 10 ಇಂಟು ದ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಕ್ರೆಡಿಟ್ ಮಾರ್ಕ್ಸ್ ಈ ಥರ ಬರುತ್ತೆ. ನಿಮ್ಮ ಒಂದು ಮಾರ್ಕ್ಸ್ ಏನಾದರೂ 80 ಮೇಲಿದ್ದರೆ ಸೊ 9 ಕೊಟ್ಟಿರ್ತಾರೆ ಗ್ರೇಡ್ ಪಾಯಿಂಟ್ಸು, ಅದಕ್ಕೆ ಇಂಟು ಏನು ಮಾಡ್ತಾರೆ ಅಂದರೆ ಅದ್ರದ್ದು ಕ್ರೆಡಿಟ್ಸ್ ಇರುತ್ತಲ್ಲ ಸಬ್ಜೆಕ್ಟು ಅದ್ರದ್ದು ಇಂಟು ಮಾಡ್ತಾರೆ. ಇದೇ ರೀತಿ ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ ಏನು ಮಾಡ್ತಾರೆ, ಈ ಥರ ಪರ್ಟಿಕ್ಯುಲರ್ ಟೋಟಲ್ ಗ್ರೇಡ್ ಪಾಯಿಂಟ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದಾದಮೇಲೆ ಎಲ್ಲ ಸಬ್ಜೆಕ್ಟು ಸೇರಿ ಟೋಟಲ್ ಗ್ರೇಡ್ ಪಾಯಿಂಟ್ಸ್ ಇರುತ್ತಲ್ಲ ಗ್ರ್ಯಾಂಡ್ ಟೋಟಲ್ ಅದರ ಜೊತೆ ಡಿವೈಡ್ ಮಾಡಿದಾಗ ನಿಮಗೆ ಎಷ್ಟು ಬರುತ್ತೆ ಅದನ್ನು ಅವರು ಸಿ ಜಿ ಪಿ ಅಂತ ಕರೀತಾರೆ. ಯಾವಾಗಲೂ ಅಷ್ಟೇ ಈ ಒಂದು ಸಿ ಜಿ ಪಿ ಎ ಔಟ್ ಆಫ್ 10 ರೇಂಜ್ ಆಗ್ತಿರುತ್ತೆ. ಓಕೆನಾ. ಸೊ ದಟ್ ಈಸ್ ವಾಟ್, ಸೊ ದಿಸ್ ಈಸ್ ದ ಸಿ ಜಿ ಪಿ ಎ ಅಥವಾ ಎಸ್ ಜಿ ಪಿ ಎ ಸಿಸ್ಟಮ್ ಅಂತಲೇ ಹೇಳ್ಬೋದು. ಈ ಒಂದು ಎಸ್ ಜಿ ಪಿ ಎ ಅಂದರೆ ನಿಮ್ಮ ಪರ್ಟಿಕ್ಯುಲರ್ ಸೆಮಿಸ್ಟರ್ದು ಏನಂತೀರಾ, ಈ ಥರ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಸಿ ಜಿ ಪಿ ಎ, ಅದು ಪರ್ಟಿಕ್ಯುಲರ್ ಸೆಮಿಸ್ಟರ್ದು. ಸಿ ಜಿ ಪಿ ಎ ಬಂದು ನಿಮ್ಮ ಎಲ್ಲ ಸೆಮಿಸ್ಟರ್ದು ಆವ್ರೇಜ್ ಇರುತ್ತೆ ಅಲ್ವಾ, ಎಸ್ ಜಿ ಪಿ ಎದು ಆವ್ರೇಜ್ ಆಫ್ ಆಲ್ ಎಸ್ ಜಿ ಪಿ ಎಸ್, ಅದನ್ನು ನಾವು ಏನಂತೀವಿ ಸಿ ಜಿ ಪಿ ಎ ಅಂತ ಹೇಳ್ತೀವಿ. ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಡಿ ಸಿ ಜಿ ಪಿ ಎ ಅಂದ್ರೇನು, ಎಸ್ ಜಿ ಪಿ ಎ ಅಂದ್ರೇನು ಅಂತ. ಸೊ ಈ ಒಂದು ಸಿ ಜಿ ಪಿ ಎ ಅನ್ನೋದು ಇಂಪಾರ್ಟೆಂಟಾ, ಸೊ ಎಲ್ಲಿ ಮ್ಯಾಟರ್ ಆಗಂಗಿದ್ರೆ ಅಂತ ಕೇಳ್ತಾರೆ ಅಲ್ವಾ. ಸೊ ಎಸ್ಪೆಷಲಿ ಈ ಒಂದು ಸಿ ಜಿ ಪಿ ಅನ್ನೋದು ಜನರಲ್ ಆಗಿ ಎಲ್ಲ ಸೆಮಿಸ್ಟರ್ ಅಥವಾ ಎಲ್ಲ ಸೆಮಿಸ್ಟರ್ಲಿರೋ ಸ್ಟೂಡೆಂಟ್ಸಿಗೆ ಏನು ಅಂದರೆ, ನಿಮ್ಮ ಒಂದು ಪ್ಲೇಸ್ಮೆಂಟ್ ಜರ್ನಿಯಲ್ಲಿ ಫಸ್ಟ್ ನೀವು ಎಂಟರ್ ಆಗ್ತೀರಲ್ವಾ ಒಂದು ಪ್ಲೇಸ್ಮೆಂಟ್ ಇದಕ್ಕೆ. ಸೊ ಅವಾಗ ನಿಮಗೆ ಕಟ್ ಆಫ್ಸ್ ಅಂತ ಇರುತ್ತೆ, ಲೈಕ್ ಇಷ್ಟು ರೇಂಜಲ್ಲಿದ್ರೆ ಸಿ ಜಿ ಪಿ ಎ ಬಂದು ನೀವು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗ್ತೀರಾ ಅಂತ. ಸೊ ಒಂದು ಕಟ್ ಆಫ್ ರೇಂಜಿಂದ ನೀವು ತಪ್ಪಿಸ್ಕೊಂಡು ಹೋಗೋದಕ್ಕೆ ಈ ಒಂದು ಸಿ ಜಿ ಪಿ ಎ. ಓಕೆ. ಜನರಲ್ ಆಗಿ ಎಲ್ಲ ಕಂಪನೀಸ್ಗಳಲ್ಲೂ ಕೂಡ ಸೊ 8 ಸಿ ಜಿ ಪಿ ಎ ಅಥವಾ 7 ಮಿನಿಮಮ್ 7 ಕೇಳ್ತಾರೆ ಗೈಸ್. ನೀನು ಎಂಥ ಕಂಪನಿನೇ ಆಗಲಿ ನಿಮಗೆ ಒಂದು ಸಿ ಜಿ ಪಿ ಎ ಅನ್ನೋದು 7 ಮೇಲಿದ್ರೆ ಆರಾಮಾಗಿ ನೀವು ಎಲ್ಲ ಕಂಪನೀಸ್ಗೂ ಆಲ್ರೆಡಿ ಎಲಿಜಿಬಲ್ ಇರ್ತೀರಾ. ಬಟ್ ಮೈ ಪರ್ಸ್ನಲ್ ಸಜೆಷನ್ ಏನು ಅಂದರೆ, ಸೊ ನೀವು ಒಂದು 8 ಸಿ ಜಿ ಪಿ ಅವ್ರಿಗೂ ಮೇಂಟೈನ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಬಿಗ್ ಕಂಪನೀಸ್ಗೂ ಕೂಡ ನೀವು ಎಲಿಜಿಬಲ್ ಇರ್ತೀರಾ. ಓಕೆನಾ. ಬಟ್ ಈ ಒಂದು ಸಿ ಜಿ ಪಿ ಏನು ಗೊತ್ತಾ, ಒಂದ್ಸತಿ ನಿಮಗೆ ಈ ಸಿ ಜಿ ಪಿ ಎಯಿಂದ ನೀವು ಓಕೆ ಕಟ್ ಆಫ್ ಎಲಿಜಿಬಲ್ ಆಯಿತು, ನನಗೂ ಆ ಕಟ್ ಆಫಲ್ಲಿ ಬರ್ತಿದೆ ಅಂತ ಅಂದಮೇಲೆ ನೆಕ್ಸ್ಟ್ ಯಾವುದೇ ಪ್ರೋಸೆಸ್ಸಲ್ಲಿ ಅಥವಾ ಯಾವುದೇ ನೆಕ್ಸ್ಟ್ ಪ್ರೋಸೆಸ್ಸಲ್ಲಿ ಆ ಸಿ ಜಿ ಪಿ ಎ ಅನ್ನೋದು ಮ್ಯಾಟರೇ ಆಗಲ್ಲ. ಓಕೆನಾ. ಇಷ್ಟು ನೆನ್ಪಿಟ್ಕೊಳ್ಳಿ. ಆಮೇಲೆ ಈ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಯಾಕೆ ಈ ಸಿ ಜಿ ಪಿ ಎ ಅನ್ನೋದು ಇಂಪಾರ್ಟೆಂಟ್ ಅಂತ ಅಂದರೆ, ಸೊ ಅವರಿಗೆ ತುಂಬಾ ಇಂಪಾರ್ಟೆಂಟು. ಯಾಕೆ ಅಂದರೆ ಇವಾಗ ಯಾರು ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡಿರ್ತಾರೆ ಅಂದರೆ, ಅವರು ರ್ಯಾಂಕಿಂಗ್ ತುಂಬ ಕೆಳಗೆ ಬಂದಿರುತ್ತೆ. ಬಟ್ ಏನಂದ್ರೆ ಯಾವುದೋ ಒಂದು ಬ್ರಾಂಚಿಗೆ ಹೋಗಿ ಸೇರ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಅವರಿಗೆ ಆ ಬ್ರಾಂಚ್ ಅನ್ನೋದು ಇಷ್ಟ ಇರೋದಿಲ್ಲ. ಅವರಿಗೆ ಏನು ನಾನು ಸಿ ಎಸ್ ಸಿ ಅಥವಾ ಐ ಎಸ್ ಸಿ ಅಥವಾ ಎ ಐ ಎಮ್ ಎಲ್ ಅಥವಾ ಸೈಬರ್ ಸೆಕ್ಯೂರಿಟಿ ಈ ಥರ ರಿಲೇಟೆಡ್ ಕೋರ್ಸಸ್ಗೆ ಅವ್ರಿಗೆ ಇಷ್ಟ ಇರುತ್ತೆ. ಬಟ್ ಏನಂದರೆ ಅವರಿಗೆ ಸಿಕ್ಕಿರೋದಿಲ್ಲ. ಸೊ ಆವಾಗ ನಿಮ್ಮ ಒಂದು ಸಿ ಜಿ ಪಿ ಏನಾದರೂ ಚೆನ್ನಾಗಿದ್ದರೆ, ನಿಮ್ಮ ಒಂದು ಇನ್ಸ್ಟಿಟ್ಯೂಷನ್ ಏನು ಮಾಡ್ತಾರೆ, ಚೇಂಜ್ ಆಫ್ ಬ್ರಾಂಚ್‌ಗೆ ಅವಕಾಶ ಕೊಟ್ಟು ನಿಮ್ಮನ್ನ ಚೇಂಜ್ ಮಾಡ್ತಾರೆ ನಿಮ್ಮ ಒಂದು ಬ್ರಾಂಚ್‌ನ. ಸೊ ಯಾಕೆ ಈ ಒಂದು ಸಿಸ್ಟಮ್‌ನ ತಂದ್ರು ಅಂದರೆ, ಸೊ ಈ ಒಂದು ವಿ ಟಿ ಅವರು ಆಗತ್ತೆ, ಈ ಥರ ಸಿಚುವೇಶನ್ಸ್ ಇರುತ್ತೆ. ಸ್ಟೂಡೆಂಟ್ಸು ತುಂಬ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಇರ್ತಾರೆ. ಬಟ್ ಏನಂದರೆ ಈ ಥರ ಯಾವುದೋ ಒಂದು ಕಾನ್ಸಿಕ್ವೆನ್ಸಸ್‌ಗೆ ಅವರು ಒಳಗಾಗಿ ಈ ಥರ ಹೋಗಿರ್ತಾರೆ ಬೇರೆ ಬ್ರಾಂಚ್‌ಗಳಿಗೆ ಅಂತ ಹೇಳ್ಬಿಟ್ಟು ಈ ಒಂದು ಸಿಸ್ಟಮ್‌ನ ತಂದಿರೋದು. ಸೊ ಅದರಿಂದನೇ ನೀವು ನೋಡ್ಬೋದು ಫಸ್ಟ್ ಇಯರ್ ಸಬ್ಜೆಕ್ಟ್ಸ್‌ನ ಫುಲ್ಲು ಏನಂತೀರ ಎಲ್ಲ ಮಿಕ್ಸಪ್ ಆಗಿರುತ್ತೆ ಎಲ್ಲ ಬ್ರಾಂಚ್‌ದು. ಮತ್ತು ಆಲ್ಮೋಸ್ಟ್ ಇದರಲ್ಲಿ 2 ಡಿವಿಷನ್ಸ್ ಅಷ್ಟೇ ಇರುತ್ತೆ. ನೀವಿನ್ನೂ ಪರ್ಟಿಕ್ಯುಲರ್ ಬ್ರಾಂಚ್‌ಗಳಿಗೆ ಆಗಿರೋದಿಲ್ಲ ಈ ಒಂದು ಫಸ್ಟ್ ಇಯರಲ್ಲಿ. ಸೊ ಯಾಕೆ ಈ ಥರ ಮಾಡಿದ್ರು ಅಂತ ಅಂದರೆ, ಟ್ಯಾಲೆಂಟೆಡ್ ಪೀಪಲ್ಸ್‌ನ ಗುರ್ತಿಸಿ ಅವ್ರಿಗೆ ಚೇಂಜ್ ಆಫ್ ಬ್ರಾಂಚ್ ಅವಕಾಶ ಬೇಕಿದ್ರೆ ಅವರಿಗೆ ಚೇಂಜ್ ಆಫ್ ಬ್ರಾಂಚ್‌ನ ಕೊಟ್ಟೇ ಕೊಡ್ತಾರೆ. ಓಕೆನಾ.
ದಿಸ್ ಇಸ್ ವಾಟ್ ದ ಇಂಪಾರ್ಟೆನ್ಸ್ ಆಫ್ CGPA ಫಸ್ಟ್ ಇಯರ್ ಇಂಜಿನಿಯರಿಂಗ್. ಓಕೆ. ನೀವು ಬರೀ CGPA ಮೇಲೆ ಫೋಕಸ್ ಮಾಡ್ಕೊಂಡು ಹೋದ್ರೆ, ಸ್ಕಿಲ್ಸ್ ಏನಾದರೂ ಇಲ್ಲ ಅಂತ ಅಂದರೆ ಇದು ಪ್ರಾಬ್ಲಮ್ ಆಗಿಬಿಡುತ್ತೆ. ಅಕಸ್ಮಾತ್ ಒಂದು ವೇಳೆ ನಿಮಗೆ ಸ್ಕಿಲ್ಸ್ ಎಲ್ಲ ಇದ್ದು CGPA ಇಲ್ಲ ಅಂದರೆ ಎಂಟ್ರಿ ಲೆವೆಲಲ್ಲೇ ನಿಮಗೆ ಅವಕಾಶ ಸಿಗೋದಿಲ್ಲ. ಸೊ ಏನಂದರೆ CGPA ನಿಮಗೆ ಎಂಟ್ರಿ ಟಿಕೆಟ್ ಅಷ್ಟೇ. ಮುಂದೆ ನಿಮ್ಗೆ ಯಾವುದೇ ರೀತಿ ಹೆಲ್ಪ್‌ಫುಲ್ ಅನ್ನೋದೇ ಇರೋದಿಲ್ಲ ಈ CGPA ಅನ್ನೋದು. ಯಾಕಂದರೆ ನೀವು ಎಕ್ಸಾಮ್ಸು ಪ್ರಾಕ್ಟಿಕಲ್ ಆಗಿ ಬರೀತೀರಾ? ಇಲ್ಲ ಅಲ್ವಾ? ಏನು ಥಿಯೋರಿಟಿಕಲ್ ಕಾನ್ಸೆಪ್ಟ್ಸ್ ಅದು. ಇಂಪ್ಲಿಮೆಂಟ್ ಮಾಡ್ತೀರಾ ಪ್ರತಿಯೊಂದನ್ನು? ಇಲ್ಲ ಅಲ್ವಾ? ಸೊ ಅದರಿಂದಾನೇ ಈ CGPA ಅನ್ನೋದು ತುಂಬ ಕಂಪನೀಸ್‌ಗಳು ಮ ನೋಡೋದೇ ಇಲ್ಲ. ಸೊ ದೇ ವಿಲ್ ಬಿ ಲೈಕ್ ಓಹ್! 7 ಇದ್ರೆ ಸಾಕು ಬಿಡು ಅನ್ನೋ ಥರನೇ 7ಗೆ ಕಟ್ ಆಫ್ ಕೊಟ್ಬಿಟ್ಟಿರ್ತಾರೆ ಅವಾಗೆ. 7 ಇಂದನೇ ಕಟ್ ಆಫ್ ಕೊಟ್ಟಿರ್ತಾರೆ. ಓಕೆನಾ? ಸೊ ಇಷ್ಟೇ ಗೈಸ್. ಫಸ್ಟ್ ಇಯರ್ ಅವರಿಗೆ ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೊಳ್ಳೋದ್ರಿಂದ ಅವರಿಗೆ CGPA ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕಮಿಂಗ್ ಟು ಅದರ್ ಸೆಮಿಸ್ಟರ್ಸ್ ಅವರಿಗೆ CGPA ಅನ್ನೋದು ಬರೀ ಎಂಟ್ರಿ ಟಿಕೆಟ್ ಅಷ್ಟೇ. ಅದಾದ್ಮೇಲೆ ನೆಕ್ಸ್ಟು ಅವರಿಗೆ ಯಾವುದೇ ರೀತಿ ಯೂಸ್‌ಫುಲ್ ಅನ್ನೋದೇ ಇರೋದಿಲ್ಲ. ಆಮೇಲೆ ನೀವು ಏನಾದರೂ ಫಸ್ಟ್ ಇಯರಲ್ಲೇ ನೀವು ಚೆನ್ನಾಗಿ CGPA ಅನ್ನೋದನ್ನ ಮಾಡ್ಕೊಂಡ್ಬಿಟ್ರೆ ಅಥವಾ ಚೆನ್ನಾಗಿ ಸ್ಕೋರ್ ಮಾಡ್ಕೊಂಡ್ರೆ, ಆರಾಮಾಗಿ ನೀವು ಹೈಯರ್ ಸೆಮಿಸ್ಟರ್ಸಲ್ಲಿ ನೀವು ಸ್ಕೋರ್ ಮಾಡಿಲ್ಲ ಅಂತ ಅಂದ್ರೂ ಕೂಡ ನಿಮಗೆ ಅಲ್ಲಿಂದ ಅಲ್ಲೇ ಟ್ಯಾಲಿ ಆಗೋಗ್ಬಿಡುತ್ತೆ. ಸೊ ನಿಮಗಿಲ್ಲಿ 9 ಆ ಥರ ರೇಂಜಲ್ಲಿ ನಿಮಗಿದ್ರೆ CGPA ಈ ಒಂದು ಫಸ್ಟ್ ಇಯರಲ್ಲಿ, ನೀವು ಥರ್ಡ್ ಇಯರಿಗೆ ಬಂದಾಗ ಇಫ್ ಯು ಆರ್ ಲೈಕ್ ಸ್ಕೋರಿಂಗ್ ವೆರಿ ಲೆಸ್ ಲೈಕ್ ಒಂದು 7 ಇದ್ರೂ ಕೂಡ ನಿಮ್ಮ ಒಂದು CGPA 8.5 ಅಲ್ಲೇ ರೇಂಜ್ ಆಗಿಬಿಡುತ್ತೆ. ಓಕೆನಾ? ಸೊ ದಿಸ್ ಇಸ್ ವಾಟ್. ಏನೇ ಆಗಲಿ ಫಸ್ಟ್ ಇಯರಲ್ಲಿ ನಿಮ್ಮ ಒಂದು CGPAನ ಎಷ್ಟಾಗುತ್ತೋ ಅಷ್ಟು ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಬಟ್ ಆಫ್ಟರ್ ದ್ಯಾಟ್ ವಿತ್ ದ್ಯಾಟ್ ಯು ಆಲ್ಸೋ ಫೋಕಸ್ ಆನ್ ದ ಸ್ಕಿಲ್ಸ್ ಆಲ್ಸೋ. ಸ್ಕಿಲ್ಸ್ ಮ್ಯಾಟರ್ಸ್ ಅ ಲಾಟ್ ಇನ್ ಇಂಜಿನಿಯರಿಂಗ್. ಆಮೇಲೆ ಈ ಒಂದು 8 CGPA ಸ್ಕೋರ್ ಮಾಡೋದು ತುಂಬ ಅಂದರೆ ತುಂಬಾ ಈಸಿ. ಓಕೆನಾ? ಡೋಂಟ್ ವರಿ ಅಬೌಟ್ ದ್ಯಾಟ್. ಬರೀ 2 ದಿವಸ ನೀಟಾಗಿ ಎಫರ್ಟ್ಸ್ ಹಾಕ್ಬಿಟ್ರೆ ಆರಾಮಾಗಿ ನೀವು 8 CGPAನ ಸ್ಕೋರ್ ಮಾಡ್ಕೊಬೋದು. ಸೊ ಇಂಜಿನಿಯರಿಂಗಲ್ಲಿ ಪಾಸ್ ಆಗೋದು ತುಂಬಾ ಈಸಿ ಹೇಳಬೇಕು ಅಂದರೆ CGPAನ ಸ್ಕೋರ್ ಮಾಡೋದು. ನೀವು ಬರೀ PYQs ನೋಡಿದ್ರೆ ಸಾಕು, ಆರಾಮಾಗಿ ನೀವು ಚೆನ್ನಾಗೇ ಸ್ಕೋರ್ ಮಾಡಿಬಿಡ್ಬೋದು. ಪಾಸ್ ಅಲ್ಲ, ಚೆನ್ನಾಗೇ ಸ್ಕೋರ್ ಮಾಡ್ಬೋದು ನೀವೇನಾದರೂ PYQs ಎಲ್ಲ ಫಾಲೋ ಮಾಡಿದ್ರೆ. ಆಮೇಲೆ ನಾವು ಇನ್ನೊಂದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಲೈಕ್ ಎಕ್ಸಾಮ್ ರಿಲೇಟೆಡ್. ಓಕೆನಾ? ತುಂಬ ಜನ ಸ್ಟೂಡೆಂಟ್ಸು ಏನು ಮಿಸ್ಟೇಕ್ಸ್ ಮಾಡ್ತಾರೆ ಅಂತ ಅಂದರೆ ಲಾಸ್ಟ್ ಮಿನಿಟಲ್ಲಿ ಟೈಮೇ ಸಿಕ್ಕಿರೋದಿಲ್ಲ. ಸೊ ಗೀಚ್ಕೊಂಡು ಹೋಗ್ಬಿಡ್ತಾರೆ. ಓಕೆನಾ? ಸೊ ಇಟ್ಸ್ ನಾಟ್ ರಾಂಗ್. ಸೊ ನೀವು ಏನು ಮಾಡಬೇಕು ಅಂದರೆ ಲಾಸ್ಟಲ್ಲಿ ನೀವು ಕಡಿಮೆ ಬರೆದ್ರೂ ಕೂಡ ಕೀವರ್ಡ್ಸ್‌ನ ಹೈಲೈಟ್ ಮಾಡಿ, ಅದಾದಮೇಲೆ ಪಾಯಿಂಟ್ ವೈಸ್ ಬರ್ಕೊತಾ ಹೋಗಿ ಅಂಥ ಸಿಚುವೇಷನಲ್ಲಿ. ಪ್ಯಾರಾಗ್ರಾಫ್ ಬರೆಯೋ ಬದಲು, ಕಥೆಗಳನ್ನ ಬರೆಯೋ ಬದಲು ನಿಮಗೆ ಕಾನ್ಸೆಪ್ಟ್ ಗೊತ್ತಿರೋದನ್ನ ನೀಟಾಗಿ ಅದನ್ನು ರೆಪ್ರೆಸೆಂಟ್ ಮಾಡಿ. ಸೊ ದಿಸ್ ಇಸ್ ವಾಟ್. ಆಮೇಲೆ ಇನ್ನೂ ಒಂದು ಮಿಸ್ಟೇಕ್ ಏನು ಮಾಡ್ತಾರೆ ಅಂತ ಅಂದರೆ ಪೆನ್ಸಿಲ್ಸ್‌ನ ಯೂಸ್ ಮಾಡ್ತಾರೆ ಡಯಾಗ್ರಾಮ್ ಮಾಡೋದಕ್ಕೆ. ಸಿ ಆ್ಯಕ್ಚುಲಿ ಹೇಳ್ತಾರೆ ಎಕ್ಸಾಮ್ಸಲ್ಲಿ ನಾವು ಬ್ಲ್ಯಾಕ್ ಪೆನ್ಸ್‌ನ ಯೂಸ್ ಮಾಡಬೇಕು ಡ್ರಾಯಿಂಗ್ ಮಾಡೋದಕ್ಕೆ. ಓಕೆನಾ? ಯಾಕಂದರೆ ಅದು ಸ್ಕ್ಯಾನ್ ಮಾಡಿದಾಗ ನೀವು ಬ್ಲ್ಯಾಕ್ ಪೆನ್ನಲ್ಲಿ ಬರೆದ್ರೆ ನೀಟಾಗಿ ಸ್ಕ್ಯಾನ್ ಆಗುತ್ತೆ. ಓಕೆನಾ? ನೀವು ಪೆನ್ಸಿಲಲ್ಲಿ ಮಾಡಿದರೆ ಅದು ಬ್ಲರ್ ಆಗಿರುತ್ತೆ ಅಥವಾ ನೀಟಾಗಿ ಕ್ಯಾಪ್ಚರ್ ಆಗೋದಿಲ್ಲ. ಸೊ ಈ ಥರ ಆದಾಗ ಅದು ಫುಲ್ಲು ಚೆನ್ನಾಗಿ ಕಾಣಿಸಲ್ಲ. ಆಮೇಲೆ ಅದು ನೀಟಾಗಿ ಸ್ಕ್ಯಾನ್ ಕೂಡ ಆಗೋದಿಲ್ಲ. ಸೊ ಇದೊಂದು ಪ್ರಾಬ್ಲಮ್ ಆಗುತ್ತೆ. ಅದಾದಮೇಲೆ ನೀವು ಏನಾದರೂ ಜಾಸ್ತಿ ಸ್ಟಾರ್ಟಿಂಗಲ್ಲೇ ಸ್ಕ್ರ್ಯಾಚ್ ಮಾಡಿದೆ ಅಂತ ಇಟ್ಕೊಳ್ಳಿ, ಮುಗಿದೋಯ್ತು. ಯಾಕಂದರೆ ತುಂಬ ಸ್ಕ್ರ್ಯಾಚಸ್‌ನ ನೋಡಿದಾಗ ಅವ್ರಿಗೂ ಇನ್ವಿಜಿಲೇಟರ್ ಅಂತೀನಿ, ಯಾರು ಎಕ್ಸಾಮಿನರಿಗೆ ತುಂಬ ತಲೆ ಕೆಟ್ಟೋಗ್ಬಿಡುತ್ತೆ. ಓಕೆನಾ? ಸೊ ಏನಪ್ಪ ಇದು ಅಂತ ಅನಿಸ್ಬಿಡುತ್ತೆ. ಸೊ ಯಾವುದೇ ಕಾರಣಕ್ಕೂ ಕೂಡ ಸ್ಟಾರ್ಟಿಂಗ್ ಪೇಜಸಲ್ಲೇ ಸ್ಕ್ರ್ಯಾಚಸ್ ಮಾಡ್ಕೊಳ್ತಾ ಹೋಗಬೇಡಿ. ಸೊ ಅದಾದ್ಮೇಲೆ ಬೇಕಾದ್ರೆ ಒಂದು 2 ಮಾಡ್ಯೂಲ್ಸ್ ಆದಮೇಲೆ ಅಕಸ್ಮಾತ್ ಏನಾದರೂ ಜಾಸ್ತಿ ನಿಮಗೆ ಟೆನ್ಷನ್ ಆಯಿತು, ಟೈಮ್ ಕಡಿಮೆ ಇತ್ತು ಅಂತ ಅಂದಾಗ ಆವಾಗ ಬೇಕಾದರೆ ಮಾಡಿದ್ರೂ ತೊಂದರೆ ಇಲ್ಲ. ಯಾಕಂದರೆ ನಿಮಗೆ ಫಸ್ಟಲ್ಲೇ ಇಂಪ್ರೆಷನ್ ಸಿಕ್ಬಿರುತ್ತೆ. ಸೊ ಅದಾದಮೇಲೆ ಅವರು ಯೋಚನೆ ಮಾಡ್ತಾರೆ, ಏನೋ ಕನ್‌ಫ್ಯೂಸ್ ಆಗಿರಬೇಕು ಅಂತ. ಸೊ ಕೊಡ್ತಾರೆ. ನನ್ನ ಒಂದು ಸಜೆಷನ್ ಏನಂದರೆ ಮುಂಚೆನೇ ಎಲ್ಲ ಸ್ಟಾರ್ಟಿಂಗಲ್ಲೇ ಸ್ಕ್ರ್ಯಾಚ್ ಎಲ್ಲ ಮಾಡಕ್ಕೆ ಹೋಗಬೇಡಿ. ಓಕೆನಾ? ಆಮೇಲೆ ಇಂಟರ್ನಲ್ಸ್‌ಗಳನ್ನ ಇಗ್ನೋರ್ ಮಾಡಕ್ಕೆ ಹೋಗ್ಬೇಡಿ. ಅಂದರೆ ಇವಾಗ ನೋಡಿ, ಇಂಟರ್ನಲ್ಸಲ್ಲಿ ನಿಮ್ಮ ಕಾಲೇಜವರೇ ಪ್ರೊವೈಡ್ ಮಾಡೋದ್ರಿಂದ ಮಾರ್ಕ್ಸನ್ನು ಆಲ್ಮೋಸ್ಟ್ ಆದಷ್ಟು ನೀವು ಇಲ್ಲಿ 50ಗೆ 50 ಆನ್ 50 ತೊಗೊಳಕ್ಕೆ ಟ್ರೈ ಮಾಡಿ. ಸೊ ಯಾಕೆ ಅಂತ ಅಂದರೆ ಎಕ್ಸ್ಟರ್ನಲ್ಸಲ್ಲಿ ನಿಮಗೆ ಮಾರ್ಕ್ಸ್ ಕೊಡ್ತಾರೋ ಬಿಡ್ತಾರೋ ಅದು ಬೇರೆಯವ್ರು ಕರೆಕ್ಷನ್ ಮಾಡೋದು. ಆದರೆ ನಿಮ್ಮ ಕಾಲೇಜಲ್ಲಿ ನಿಮ್ಮ ಟೀಚರೇ ಕರೆಕ್ಷನ್ ಮಾಡ್ತಾರೆ. ಸೊ ಅವರು ಸ್ವಲ್ಪ ದಯಾಳು ಆಗಿರ್ತಾರೆ. ಯಾಕೆ ಅಂದರೆ ನಮ್ಮ ಸ್ಟೂಡೆಂಟು ನಮ್ಮ ಮಕ್ಕಳು ಅಂತಲೇ ಅವ್ರಿಗೂ ಮೈಂಡಲ್ಲಿರುತ್ತೆ.
ಸೊ ಆದಷ್ಟು ನೀವು ಇಂಟರ್ನಲ್ಸಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಆಮೇಲೆ ನಿಮ್ಮ ಎಕ್ಸ್ಟರ್ನಲ್ಸು ಅದೇ ರೀತಿ ಹೋಗುತ್ತೆ. ಲೈಕ್ ಚೆನ್ನಾಗಿ ನೀವು PYQಸು, ಮಾಡೆಲ್ ಕ್ವೆಷನ್ ಪೇಪರು, ಆಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್‌ನ ಕವರ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ 9 CGPAನ ಏನಂತೀರ ಸ್ಕೋರ್ ಮಾಡ್ಬಿಡ್ಬೋದು. ಓಕೆ. ಸೊ ಈ ಒಂದು ವಿಡಿಯೋ ನಿಮ್ಮ ಎಲ್ಲ ಡೌಟ್ಸ್‌ಗಳನ್ನ ಕ್ಲಿಯರ್ ಮಾಡಿರತ್ತೇನ ಅಂತ ನಾನು ಅಂದ್ಕೊಳ್ತೀನಿ. ಸೊ ಯಾವುದೇ ರೀತಿ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಿಮಗೆ ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್.